ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ದೇವುನಿ ಕಡಪದಲ್ಲಿ ವೈಭವವಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ತಿರುಚಿ ವಾಹನ ಸೇವೆ. ಸರ್ವಾಲಂಕಾರ ಭೂಷಿತರಾಗಿ ಉಭಯ ದೇವಿಯರ ಸಮೇತ ದರ್ಶನವಿತ್ತ ಸ್ವಾಮಿ. ಬೆಂಗಳೂರು ಇಸ್ಕಾನ್ ಕಮಲ ಮಂದಿರದಲ್ಲಿ ಘನವಾಗಿ ವಾರ್ಷಿಕ ಬ್ರಹ್ಮೋತ್ಸವ. ಉತ್ಸವಗಳ ಅಂಗವಾಗಿ ನಯನಾನಂದಕರವಾಗಿ ಶ್ರೀ ರಾಧಾಕೃಷ್ಣರ ರಥೋತ್ಸವ ಸೇವೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಅದ್ಧೂರಿಯಾಗಿ ಪ್ರಾರಂಭವಾದ ಶ್ರೀ ಭಾಗವತ ಸಪ್ತಾಹ. ಶ್ರೀ ಸುಗುಣೇಂದ್ರ ತೀರ್ಥ, ಶ್ರೀ ಸುವಿದ್ಯೇಂದ್ರ ತೀರ್ಥ ಸ್ವಾಮಿಗಳ ಆಧ್ವರ್ಯದಲ್ಲಿ ಪ್ರಾರಂಭವಾದ ಪ್ರವಚನ ಕಾರ್ಯಕ್ರಮ. ಲೋಕ ಕಲ್ಯಾಣಾರ್ಥ ತಿರುಪತಿಯಲ್ಲಿ ಟಿಟಿಡಿ ಆಧ್ವರ್ಯದಲ್ಲಿ ವಿಶೇಷ ಹೋಮ ಕಾರ್ಯಕ್ರಮ. ಶ್ರೀವಾರಿ ಅನುಗ್ರಹ ಎಲ್ಲರಿಗೂ ತಲುಪುವ ಹಾಗೆ ಅಲಿಪಿರಿಯಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ. ಕಡಪ ಜಿಲ್ಲೆ ದೇವುನಿ ಕಡಪದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ತಿರುಚಿ ಸೇವೆಯು ನೇತ್ರ ಪರ್ವವಾಗಿ ನಡೆಯಿತು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಸ್ವಾಮಿಯವರ ಸನ್ನಿಧಿಯಲ್ಲಿ ಶ್ರವಣ ನಕ್ಷತ್ರ ಪೂಜೆಗಳು ವಿಶೇಷವಾಗಿ ಜರುಗಿದವು. ಈ ಸಂದರ್ಭದಲ್ಲಿ ಅರ್ಚಕರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಸಕಲಾಭರಣ ಭೂಷಿತವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನರಾಗಿಸಿ ಆನಂತರ ತಾಳಮೇಳ, ಭಕ್ತರ ಗೋವಿಂದ ನಾಮಸ್ಮರಣೆಗಳ ನಡುವೆ ದೇವುನಿ ಕಡಪ ಆಲಯ ಬೀದಿಗಳಲ್ಲಿ ಸ್ವಾಮಿ ಅಮ್ಮನವರ ತಿರುಬೀದಿ ಸೇವೆ ಶೋಭಾಯಮಾನವಾಗಿ ಬೆಂಗಳೂರಿನ ಇಸ್ಕಾನ್ ಆಲಯದಲ್ಲಿ ಬ್ರಹ್ಮೋತ್ಸವಗಳು ಅತ್ಯಂತ ವೈಭವದಿಂದ ನಡೆಯುತ್ತಿದೆ. ಈ ಬ್ರಹ್ಮೋತ್ಸವವು ಏಪ್ರಿಲ್ 2ನೇ ತಾರೀಖಿನಿಂದ ಮೇ 3ರವರೆಗೂ ನೆರವೇರಲಿದೆ. ಈ ಪ್ರಯುಕ್ತ ಬುಧವಾರ ಸಂಜೆ ಆಲಯದಲ್ಲಿ ರಥೋತ್ಸವವು ಜರುಗಿತು. ಈ ಸಂದರ್ಭವಾಗಿ ಆಲಯದ ಮೂಲ ಮೂರ್ತಿಗಳಾದ ಶ್ರೀ ರಾಧಾಕೃಷ್ಣ, ಶ್ರೀಕೃಷ್ಣ ಬಲರಾಮ ಹಾಗೂ ಶ್ರೀನಿತಾಯಿ ಮತ್ತು ಗೌರಂಗ ಅವರಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಲಾಯಿತು. ತದನಂತರ ಉತ್ಸವ ಮೂರ್ತಿಗಳಾದ ಶ್ರೀ ರಾಧಾಕೃಷ್ಣರಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ರಥದಲ್ಲಿ ಆಸೀನರಾಗಿಸಿ ಕೇರಳದ ಚಂಡೆವಾದ್ಯ, ಭಕ್ತರ ರಾಧೆ ಕೃಷ್ಣ ನಾಮಸ್ಮರಣೆಗಳೊಂದಿಗೆ ರಥೋತ್ಸವ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ನೆರೆದ ಭಕ್ತರು ರಥವನ್ನು ಎಳೆದು ರಥೋತ್ಸವದಲ್ಲಿ ಪಾಲ್ಗೊಂಡು ಪಾವನರಾದರು.
ಲೋಕ ಕಲ್ಯಾಣಾರ್ಥ ತಿರುಪತಿಯ ಅಲಿಪಿರಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ ನಿರಂತರವಾಗಿ ನಡೆಯುತ್ತಿದೆ. ಸರ್ವಮಂಗಳ ಪ್ರದಾಯಕ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕರುಣಾ ಕಟಾಕ್ಷಕ್ಕಾಗಿ ಅಶೇಷ ಭಕ್ತ ಕೋಟಿ ಎದುರು ನೋಡುತ್ತಿದೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳನ್ನು ನಿರ್ಮೂಲ ಮಾಡುವ ಸ್ವಾಮಿಯ ಬಳಿ ಸಂಕಲ್ಪಪೂರ್ವಕವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನಂ ಬಹಳ ಪ್ರತಿಷ್ಠಾತ್ಮಕವಾಗಿ ಮಾಡುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನದೊಂದಿಗೆ ಈ ಕ್ರತುವು ಮತ್ತಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭೀಷ್ಟಪ್ರದಾಯ ಸಿದ್ಧಿಸುವುದು. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಡು ಮಾಡಿದ ಯಾಗಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುದರ್ಶನ ಚಕ್ರ ತಾಳ್ವಾರರನ್ನು ಆಸೀನರಾಗಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಮಹಾಸಂಕಲ್ಪಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದರು ಭೇಟಿ ನೀಡಿ ಶ್ರೀಕೃಷ್ಣನ ದರ್ಶನ ಪಡೆದರು. ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಭವ್ಯ ಸ್ವಾಗತವನ್ನು ನೀಡಿ ಪರ್ಯಾಯ ಮಠದಿಂದ ಗೌರವ ಸಲ್ಲಿಸಲಾಯಿತು. ನಂತರ ರಾಜಾಂಗಣದ ವೇದಿಕೆಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಭಾಗವತ ಸಪ್ತಾಹ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅನುಗ್ರಹ ಸಂದೇಶ ನೀಡಿದರು. ನಂತರ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದರಿಂದ ಭಾಗವತ ಸಪ್ತಾಹವು 7 ದಿನಗಳ ಕಾಲ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆಯಲಿದೆ. ಶ್ರೀಕೃಷ್ಣನು ತನ್ನ ದಿವ್ಯವಾದ ಸಾನ್ನಿಧ್ಯವನ್ನು ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ಶ್ರೀಮದ್ ಭಾಗವತವು ಸಾಕ್ಷಾತ್ ಶ್ರೀಕೃಷ್ಣ ಸ್ವರೂಪವಾಗಿದೆ. ಕಲಿಯ ಬಾಧೆಯಿಂದ ಪಾರಾಗಲು ಶ್ರೀಮದ್ ಭಾಗವತವೇ ದಿವ್ಯ ಔಷಧವಾಗಿದೆ. ಇಂತಹ ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹವನ್ನು ಪರಮಪೂಜ್ಯ ಶ್ರೀ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದರು ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಇವತ್ತಿನಿಂದ ಪ್ರಾರಂಭಿಸಿದರು. ಅಭಿನವ ಶುಕ್ರಾಚಾರ್ಯರೆಂದೇ ಪ್ರಸಿದ್ಧರಾಗಿರುವ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದರು ಈವರೆಗೆ ಸಾವಿರಾರು ಬಾರಿ ಶ್ರೀಮದ್ ಭಾಗವತ ಪ್ರವಚನವನ್ನು ನಡೆಸಿದ್ದಾರೆ. ಇವತ್ತು ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಮುಖ್ಯ ಯೋಜನೆಯಾದ ಅಖಂಡ ಗೀತಾ ಪ್ರವಚನದ ಒಂದು ಮಾಲಿಕೆಯಲ್ಲಿ ಹೊಸ ಪುಷ್ಪ ಭಾಗವತ ಸಪ್ತಾಹದ ಒಂದು ಹೊಸ ಪುಷ್ಪವು ಕೂಡ ಇವತ್ತು ಪ್ರಾರಂಭವಾಗ್ತಾ ಇದೆ, ಅದರ ಅರ್ಪಣೆಯಾಗ್ತಾ ಇದೆ. ಯಾವಾಗಲೂ ಕೂಡ ಮಾಲೆಯಲ್ಲಿ ಒಂದೇ ರೀತಿಯ ಪುಷ್ಪಗಳಿದ್ದರೆ ಹೆಚ್ಚು ಆಕರ್ಷಣೆ ಇಲ್ಲ. ಬಗೆ ಬಗೆಯ ಪುಷ್ಪಗಳನ್ನು ಸೇರಿಸಿದಾಗ ಅದು ಹೆಚ್ಚು ಆಕರ್ಷಕವಾಗಿ ಕಾಣುತ್ತದೆ. ಹಾಗೆಯೇ ಗೀತಾ ಪ್ರವಚನ ಮಾಲಿಕೆಯಲ್ಲಿ ಭಾಗವತದ ಪದಕವನ್ನು ನಾವು ಜೋಡಿಸಿ ಈ ಪ್ರವಚನ ಮಾಲಿಕೆಯ ಸೌಂದರ್ಯವನ್ನು ಸೊಬಗನ್ನು ಜಾಸ್ತಿ ಮಾಡಬೇಕು, ವೃದ್ಧಿಸಬೇಕು ಅಂತ ಏನು ಸಂಕಲ್ಪ ಮಾಡಿದ್ದೇವೆ. ಅದರಂತೆ ಭಾಗವತ ಪ್ರವಚನದ ಮಾಲಿಕೆಯು ಕೂಡ ಪ್ರಾರಂಭವಾಗ್ತಾ ಇದೆ. ಭಗವದ್ಗೀತೆ ಮತ್ತು ಭಾಗವತ ಅದು ಎರಡೂ ಕೂಡ ಮೋಕ್ಷದಾಯಕವಾದಂತಹ ನಮ್ಮನ್ನು ಉದ್ಧಾರ ಮಾಡತಕ್ಕಂತಹ ಮಹಾಗ್ರಂಥಗಳು. ಭಗವದ್ಗೀತೆ ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ, ಮಾನಸಿಕ ಸಮಸ್ಯೆಗಳು, ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಉದ್ಧರಿಸುವುದಾದರೆ, ಭಾಗವತ ಅದು ನಮಗೆ ಅಮೃತ ಫಲವನ್ನೇ ನೀಡಿ ನಮ್ಮನ್ನು ಉದ್ಧರಿಸತಕ್ಕದ್ದು, ಮೋಕ್ಷದಾಯಕವಾದದ್ದು. ಭಗವದ್ಗೀತೆಗಿಂತ ನಂತರ ಬಂದಂತಹ ಗ್ರಂಥ ಭಾಗವತ. ಹಾಗಾಗಿ ಭಾಗವತ ಎಂಬುದು ಅದು ಅಂತೆ ಸಿದ್ಧಸ್ತು ಸಿದ್ಧಾಂತ ಅನ್ನುವಂತೆ
ಎಲ್ಲ ಗ್ರಂಥಗಳ ಮೇರುಕೃತಿಯಾಗಿ ಎಲ್ಲ ಗ್ರಂಥಗಳ ಸಾರವನ್ನು ಒಳಗೊಂಡು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಗ್ರಂಥವಾಗಿದೆ. ಮಹಾಭಾರತಾದಿ ಗ್ರಂಥ ರಚನೆಯಾದ ಮೇಲೂ ಕೂಡ ಶ್ರೀ ವೇದವ್ಯಾಸರಿಗೆ ಏನೋ ಬಿಟ್ಟು ಹೋಗಿದೆ ಎಂಬುದಾಗಿ ಭಾವನೆ ಬಂತು ಅಂತೇಳಿ ಹೇಳಿದರೆ, ಮಹಾಭಾರತಾದಿ ಗ್ರಂಥಗಳಲ್ಲಿ ಸಿಗದೇ ಇದ್ದದ್ದು ಅದು ಭಾಗವತದಲ್ಲಿ ಸಿಗ್ತದೆ ಅಂತ ಅರ್ಥ. ಒಂದು ವೇಳೆ ಇತರ ಗ್ರಂಥದಲ್ಲಿ ಇರುವುದೇ ಇದರಲ್ಲಿ ಸಿಗುವುದಾದರೆ ಏನೋ ಬಿಟ್ಟು ಹೋಯಿತು ಎಂಬಂತಹ ಭಾವನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಾಗವತ ಗ್ರಂಥ ಉಳಿದ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಅಲಭ್ಯವಾದಂತಹ ಸಂದೇಶವನ್ನು ಪರಿಣಾಮವನ್ನು ಬೀರುತ್ತದೆ ಎಂಬುದು ಸಿದ್ಧವಾಗಿದೆ. ಪರೀಕ್ಷಿತ್ ರಾಜನು ಕೂಡ ಇನ್ನೇನು ಸಾವು ನಿಶ್ಚಯ ಅಂತೇಳಿ ಹೇಳಿದ ತಕ್ಷಣ ಆಯ್ಕೆ ಮಾಡಿಕೊಂಡದ್ದು ಭಾಗವತ ಶ್ರವಣವನ್ನು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಆಪದ್ ಬಾಂಧವ ಅನಾಥ ರಕ್ಷಕನಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶಿಸಲು ಬರುವ ಭಕ್ತರು ಶಂಖಚಕ್ರಧಾರನನ್ನು ದರ್ಶಿಸಿ ಅನ್ನಂ ಪರಬ್ರಹ್ಮ ಸ್ವರೂಪವಾದ ಅನ್ನಪ್ರಸಾದವನ್ನು ಸ್ವೀಕರಿಸಿ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ಗಡಿಭಾಗ ಹೊಸೂರು ಸಮೀಪದ ಡಿ ಕೊತ್ತಪಲ್ಲಿ ಗ್ರಾಮದಲ್ಲಿರುವ ಸುಮಾರು 400 ವರ್ಷಗಳಷ್ಟು ಹಳೆಯದಾದ ಧರ್ಮರಾಜಸ್ವಾಮಿ ದೇವಸ್ಥಾನವಿದೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ವಿವಿಧ ಪೂಜಾ ವೈಭವ ಜೊತೆಗೆ 10 ದಿನಗಳ ಕಾಲ ರಥೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ. ಸುಮಾರು 27 ಹಳ್ಳಿಯ ಗ್ರಾಮಸ್ಥರು ಸೇರಿ ರಥೋತ್ಸವವನ್ನು ನೆರವೇರಿಸುವರು.
ಆ ಮೂಲಕ 385ನೇ ವರ್ಷದ ತೀರ್ಥೋದ್ಭವವನ್ನು ಬಹು ಟೀಕೆಯೊಂದಿಗೆ ನಡೆಸಲಾಯಿತು. ಕಳೆದ 22ರಂದು ಧ್ವಜಾರೋಹಣದೊಂದಿಗೆ ಆರಂಭವಾದ ಉತ್ಸವದಲ್ಲಿ ಪ್ರತಿದಿನ ದ್ರೌಪದಿ ದೇವಿಗೆ ಹಾಗೂ ಧರ್ಮರಾಜನಿಗೆ ವಿಶೇಷ ಪೂಜೆ ಆರಾಧನೆಗಳು ನಡೆದವು. ನಿನ್ನೆ ಸಂಜೆ ಉತ್ಸವದ ಪ್ರಮುಖ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಇದಕ್ಕೂ ಮುನ್ನ ಅಲಂಕೃತಗೊಂಡಿದ್ದ ಧರ್ಮರಾಜ ಸ್ವಾಮಿ ಉತ್ಸವ ಮೂರ್ತಿ ಭವ್ಯ ರಥದಲ್ಲಿ ಅಲಂಕರಿಸಿ ಸಾವಿರಾರು ಭಕ್ತರು, ಅರ್ಚಕರು ಹಗ್ಗ ಹಿಡಿದು ಸ್ವಾಮಿಗೆ ಪೂಜೆ ಸಲ್ಲಿಸಿ ರಥೋತ್ಸವ ನಿರ್ವಾಹಕರು ತರುವಾಯ 10 ದಿನಗಳ ಕಾಲ ಅನ್ನವಿಲ್ಲದೆ ಉಪವಾಸ ವ್ರತ ಮಾಡುತ್ತಿದ್ದ ಈ ದೇವಸ್ಥಾನದ ಅರ್ಚಕರು ಪರಕೆಯಿಂದ ಭಕ್ತರನ್ನು ಆಶೀರ್ವದಿಸಿದರು. ಈ ವಿಚಿತ್ರ ಪೂಜೆಯನ್ನು ಕಣ್ತುಂಬಿಕೊಳ್ಳಲು ತಮಿಳುನಾಡು ಹಾಗೂ ಕರ್ನಾಟಕದ ನಾನಾ ಭಾಗಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ಪಾಲ್ಗೊಂಡು ಪೂಜೆ ಸಲ್ಲಿಸಿದರು. ಬೆಂಗಳೂರಿನ ಜಯನಗರ 4ನೇ ಬ್ಲಾಕ್ನಲ್ಲಿರುವ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಬುಧವಾರದ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಈ ಪ್ರಯುಕ್ತ ಆಲಯದಲ್ಲಿರುವ ಶ್ರೀ ವಿನಾಯಕನಿಗೆ ಬಗೆ ಬಗೆಯ ಹೂಗಳು, ಬೆಳ್ಳಿ ಹಾಗೂ ಬಂಗಾರದ ನಾಣ್ಯಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ತದನಂತರ ಪುಷ್ಪಗಳಿಂದ ಅರ್ಚನೆ ಮಾಡಿ ಕರ್ಪೂರದಾರತಿ ಬೆಳಗಿದರು. ಅನೇಕ ಮಂದಿ ಭಕ್ತರು ಪೂಜೆಗಳಲ್ಲಿ ಭಾಗಿಯಾಗಿ ವಿನಾಯಕನನ್ನು ದರ್ಶಿಸಿ ವಿರಾಜಪೇಟೆಯ ಸುಣ್ಣದ ಬೀದಿಯಲ್ಲಿರುವ ಶ್ರೀ ತುಳಸಿ ಮಾರಿಯಮ್ಮ ದೇವಸ್ಥಾನದ ವಾರ್ಷಿಕೋತ್ಸವವು ಶ್ರದ್ಧಾಭಕ್ತಿಯಿಂದ ನಡೆಯಿತು. ತೆಲುಗರ ಬೀದಿಯ ಶ್ರೀ ತುಳಸಿ ಮಾರಿಯಮ್ಮ ದೇವಾಲಯದ 76ನೇ ವಾರ್ಷಿಕೋತ್ಸವ ಮಂಗಳವಾರ ಬೆಳಗ್ಗೆ ಬೇತ್ರಿ ಕಾವೇರಿ ನದಿಯಲ್ಲಿ ದೇವಿಯ ಕರಗ ಆರಾಧನೆ ಮತ್ತು ಮಹಾಪೂಜೆ ಮತ್ತು ಅನ್ನ ಸಂತರ್ಪಣೆ ರಾತ್ರಿ 7 ಗಂಟೆಗೆ ತೆಲುಗರ ಬೀದಿಯ ಶ್ರೀ ಮಾರಿಯಮ್ಮ ದೇವಸ್ಥಾನದಿಂದ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ಉತ್ಸವವು ನೆರವೇರಿತು. ಅನೇಕ ಭಕ್ತರು ಭಾಗವಹಿಸಿದ್ದರು. ಉಡುಪಿ ಜಿಲ್ಲೆ ಬ್ರಹ್ಮಾವರದ ಹಂದಾಡಿಯಲ್ಲಿರುವ ಶ್ರೀ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ದೇವಾಲಯದ ನೂತನ ಶಿಲಾಮಯ ದೇವಸ್ಥಾನದ ಸಮರ್ಪಣೆ ಮತ್ತು ಪುನಃ ಪ್ರತಿಷ್ಠೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಇದರ ಅಂಗವಾಗಿ ಶ್ರೀ ಗಣಪತಿ ಪ್ರಾರ್ಥನೆ, ಪುಣ್ಯಾಹವಾಚನ, ದೇವಾನಂದಿ ಕಂಕಣ ಬಂಧನ, ಋತ್ವಿಗ್ವರ್ಣೆ, ಗಣಹೋಮ, ನವಗ್ರಹ ಹೋಮ, ಬಾಲಾಲಯದಲ್ಲಿ ಜೀವಕುಂಭ ಸ್ಥಾಪನೆ ನಡೆಯಿತು.
ಬೆಂಗಳೂರಿನ ಶ್ರೀರಾಂಪುರ ಭಾಷ್ಯಂ ನಗರದಲ್ಲಿರುವ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗುರುಪೇಚಿ ಪ್ರಯುಕ್ತ ಆಲಯ ಆವರಣದಲ್ಲಿ ಕಳಶ ಸ್ಥಾಪನೆ ಮಾಡಿ ಅನೇಕ ಭಕ್ತರಿಂದ ಸಂಕಲ್ಪದೊಂದಿಗೆ ಅರಿಶಿನದಿಂದ ಮಾಡಿದ ಗಣಪತಿಗೆ ಪೂಜೆಗಳನ್ನು ಮಾಡಿಸಿ ಆರತಿ ಬೆಳಗಿದರು. ಹಾಗೆಯೇ ಆಲಯದಲ್ಲಿರುವ ಶ್ರೀವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಗೆ ಅಲಂಕರಿಸಿದರು. ಭಾಗವಹಿಸಿದ್ದ ಅನೇಕ ಮಂದಿ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪೂಜೆಗಳನ್ನು ಸಲ್ಲಿಸಿದರು. ವಿಶೇಷವಾಗಿ ಆಚರಿಸಲಾಯಿತು. ಗರ್ಭಗುಡಿಯಲ್ಲಿರುವ ಶ್ರೀ ಗಂಗಮ್ಮ ದೇವಿಗೆ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಮಂಗಳಾರತಿಯನ್ನು ಬೆಳಗಲಾಯಿತು. ವಿಶೇಷ ಹೋಮವನ್ನು ಹಮ್ಮಿಕೊಂಡಿದ್ದು ಭಕ್ತರು ಇದರಲ್ಲಿ ಭಾಗವಹಿಸಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ SVBC 3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀಧರರಾವ್ ಮತ್ತು ಬಳಗದವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು.
ಧೃದತೋ ಮಿರಿ ಧೃದ್ಯದಿ ಧೃದ್ಯದಿ ಸಾಂಬ ಶಿವೋ ಧೃದತೋ 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 ಮಿರಿ ಧೃದ್ಯದಿ ಧೃದ್ಯದಿ ಸಾಂಬ ಶಿವೋ ಧೃದತೋ 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 ಮಿರಿ ಧೃದ್ಯದಿ ಧೃದ್ಯದಿ ಸಾಂಬ ಶಿವೋ ಧೃದತೋ 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 ಸಳಂಗ ತಕ್ಕ ದಿಕ್ಕು ತಕ್ಕ ತದಿಕ್ಕು ತಗೊಂಡು ತತ್ತರಿ ತದಿನ್ 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 ತಕ್ಕ ತಕ್ಕ ತರಿ ತದಿನ್ ತದಿನ್ ತದಿತ್ತ ತತ್ತರಿ ತದಿನ್ 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 ತಕ್ಕ ತಕ್ಕ ತರಿ ತದಿನ್ ತದಿನ್ ತರಿತ್ತ ನಂದಿಕೇಶ್ವರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ನಗರದ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ದೇವಾಲಯದಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ವಾನ್ ಬಾಲಕೃಷ್ಣ ಭಾಗವತರ್ ಅವರು ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.